ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಜೀವನ ಯೇಸುವಿಗೆ ತಾ, ನಿನ್ನ ರಕ್ಷಿಸುವ ರಕ್ಷಕನವ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 16ನೇ ಅಧ್ಯಾಯ ವಚನ 8ರ ಮೇಲ್ಪಟ್ಟು. 4ನೆಯ ದೇವದೂತನು ತನ್ನ ಪಾತ್ರೆಯಲ್ಲಿದ್ದುದನ್ನು ಸೂರ್ಯನ ಮೇಲೆ ಸುರಿದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಸುಡುವ ಶಕ್ತಿಯನ್ನು ಕೊಡಲಾಯಿತು. ಯಾವ ಸೂರ್ಯ ತಲತಲಾಂತರಗಳು ಯುಗ ಯುಗಾಂತರಗಳಿಂದ ಜನರಿಗೆ ಪ್ರಕಾಶಮಯವಾದ ಬೆಳಕನ್ನು ನೀಡಿಕೊಂಡು ಬಂದನು, ಆ ಸೂರ್ಯ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಅಧೀನದಲ್ಲಿದೆ. ಕೀರ್ತನೆ 19 ವಚನ 5ರ ಮೇಲ್ಪಟ್ಟು ನಾವು ಅದ್ಭುತಕರವಾಗಿ ಅಲ್ಲಿ ವಾಕ್ಯ ನೋಡ್ತೇವೆ. ಒಬ್ಬ ವರ ವಧುವನ್ನು ಎದುರುಗೊಳ್ಳಲು ಹೊರಟು ಬರುವಂತೆ ಸೂರ್ಯನು ತನ್ನ ಪಥದಿಂದ ಪ್ರತಿದಿನ ಹೊರಟು ಬರುತ್ತಾನೆ. ದೇವರು ನಿಗದಿ ಮಾಡಿದ ಪಥದಲ್ಲಿ ಸಂಚರಿಸುತ್ತಾನೆ. ಸೊ ಸೃಷ್ಟಿಗಳೆಲ್ಲವೂ ಸೃಷ್ಟಿಕರ್ತನ ಅಧೀನದಲ್ಲಿವೆ, ಸೃಷ್ಟಿಕರ್ತನಿಗೆ ವಿಧೇಯವಾಗಿದೆ. ಅದಕ್ಕಾಗಿ ಯೆಶಾಯ 1ನೇ ಅಧ್ಯಾಯದಲ್ಲಿ 2ನೇ ವಚನದ ಮೇಲ್ಪಟ್ಟು ಸರ್ವೇಶ್ವರ ಸ್ವಾಮಿ ಹೇಳುವುದು, ಆಕಾಶವೇ ಕೇಳು, ಭೂಮಿಯೇ ಆಲಿಸು, ನಾನು ಸೃಷ್ಟಿ ಮಾಡಿದ ನನ್ನ ಮಕ್ಕಳು ನನ್ನನ್ನು ಮರೆತೇ ಬಿಟ್ಟಿದ್ದಾರೆ. ಎತ್ತಿಗೆ ತನ್ನ ಕೊಟ್ಟಿಗೆ ಎಲ್ಲಿದೆ ಗೊತ್ತು, ಕತ್ತೆಗೆ ತನ್ನ ಯಜಮಾನ ಯಾರೆಂದು ಗೊತ್ತು, ನನ್ನ ಜನರಾದರೂ ನನ್ನನ್ನು ಮರೆತೇ ಬಿಟ್ಟಿದ್ದಾರೆ ಎಂಬುದಾಗಿ. ಇಲ್ಲಿ ಸೂರ್ಯನ ಮೇಲೆ ಆ 4ನೆಯ ದೇವದೂತ ತನ್ನ ಕೈಯಲ್ಲಿದ್ದ ಪಾತ್ರೆಯಲ್ಲಿದ್ದ ರೋಷವನ್ನು ಸುರಿದಾಗ ಸುಡು ಬಿಸಿಲಿನಿಂದ ಜನರನ್ನು ಸುಡುವಂತೆ ಆತನಲ್ಲಿ ಕಾರ್ಯ ಮಾಡಲು ಪ್ರಾರಂಭವಾಯಿತು. ನೀವು ಸೈಂಟಿಸ್ಟ್ಗಳು ಈಗಾಗಲೇ ಹೇಳ್ತಾ ಇದ್ದಾರೆ, ಆಕಾಶ ಮಂಡಲದಲ್ಲಿರುವ ಒಂದು ಓಝೋನ್ ಲೇಯರ್ ಬಿರುಕು ಬಿಟ್ಟಿದೆ, ಸೂರ್ಯನ ತಾಪ ಹೆಚ್ಚಾಗ್ತಾ ಇದೆ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದೆಲ್ಲ ಏನು ಅಂತ್ಯಕ್ಕೆ ಸಿದ್ಧವಾಗುತ್ತಿದೆ ಎಂಬುದು ನಮಗೆ ಸೂಚನೆಯನ್ನು ನೀಡುವಂಥದ್ದಾಗಿದೆ. ಆ ಮನುಷ್ಯರು ಕಡು ಕಾವಿನಲ್ಲಿ ಬೆಂದು ನರಳಿದರು. ಈ ಮಾರಕ ವ್ಯಾಧಿಗಳ ಮೇಲೆ ಅಧಿಕಾರ ಇದ್ದ ದೇವರನ್ನು ದೂಷಿಸಿದರು. ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಅವರು ದೇವರಿಗೆ ಅಭಿಮುಖರಾಗಲಿಲ್ಲ, ಅವರ ಮಹಿಮೆಯನ್ನು ಸ್ತುತಿಸಲಿಲ್ಲ. ಪ್ರೈಸ್ ದ ಲಾರ್ಡ್. ಆ ಒಂದು ಸೂರ್ಯನ ಕಡು ಬಿಸಿಲು, ಈಗ ಸನ್ ಬರ್ನ್ ಅಂತೀವಿ. ಕೆಲವರು ನೋಡಿ ಹೊರಗಡೆ ಹೋಗಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಹಾಕೋ ಅಥವಾ ಏನೋ ಸನ್ಸ್ಕ್ರೀಮ್ ಹಚ್ಕೋ, ಬಾಡಿನ ಕಾಪಾಡ್ಕೋಬೇಕು ಶರೀರನ ಅನ್ನುವ ರೀತಿಯಲ್ಲಿ. ಆದರೆ ಆ ಒಂದು ವಿಪತ್ತು ನಡೆಯುವ ಸಮಯದಲ್ಲಿ ಕಡು ಬಿಸಿಲಿನಿಂದ ಮನುಷ್ಯರನ್ನು ಸುಡುವ ಶಕ್ತಿ ಸೂರ್ಯನಲ್ಲಿ ಉಂಟಾಗುವುದು. ಆ ಸೂರ್ಯನ ಕಿರಣಗಳಿಂದ ಮನುಷ್ಯರ ಶರೀರದಲ್ಲಿ ಬೊಬ್ಬೆಗಳು, ರೋಗ ಬಾಧೆಗಳು ಎಬ್ಬಿಸಲ್ಪಡುವು. ಅಂಥ ಸಮಯದಲ್ಲಿಯೂ ಸಹ ಅವರು ದೇವರನ್ನು ದೂಷಣೆ ಮಾಡಲು ಪ್ರಾರಂಭ ಮಾಡುತ್ತಾರೆ ಹೊರತು ಈ ರೋಗದ ಮೇಲೆ ಅಧಿಕಾರವುಳ್ಳ, ಈ ವಾತಾವರಣ, ಈ ಪರಿಸ್ಥಿತಿಯ ಮೇಲೆ ಅಧಿಕಾರವುಳ್ಳ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಡಲಿಲ್ಲ, ದೇವರನ್ನು ಮಹಿಮೆ ಪಡಿಸಲಿಲ್ಲ, ಸ್ತುತಿಸಲಿಲ್ಲ. ಅವರ ದೂಷಣೆಯ ಮಾತುಗಳು ಹೆಚ್ಚಾದವು. ಆದ ಕಾರಣ ನಾವು ಎಚ್ಚೆತ್ತುಕೊಳ್ಳಬೇಕು. ಯೋಬನ ಗ್ರಂಥ 1ನೇ ಅಧ್ಯಾಯ ವಚನ 21ರಲ್ಲಿ ಯೋಬನು ಸೈತಾನನಿಂದ ಶೋಧಿಸಲ್ಪಡುವ ಸಮಯದಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ಸಹ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಆತನ ಬಾಯಿಯಿಂದ ದೇವ ದೂಷಣೆಯ ಮಾತುಗಳು ಬರಲಿಲ್ಲ. ಬದಲಿಗೆ ಆ ಪರಿಸ್ಥಿತಿಯನ್ನು ಮಾರ್ಪಡಿಸಲು ಶಕ್ತರಾದ ದೇವರು, ನಾನು ಜೀವಲೋಕದಲ್ಲಿದ್ದೇ ಆತನ ಮಹಿಮೆಯನ್ನು ಕಾಣುವೆ ಎಂದು ವಿಶ್ವಾಸದಿಂದ ಅವನು ದೇವರನ್ನು ಸ್ತುತಿಸಿದ. ಯೋಬ 1:21 ನಾವು ನೋಡ್ತೇವೆ, ಸರ್ವೇಶ್ವರ ಕೊಟ್ಟ, ಸರ್ವೇಶ್ವರ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಸ್ತೋತ್ರವನ್ನು ಸಲ್ಲಿಸಿದ. ಆತನ ಹೆಂಡತಿ ಬಂದು ಮಾತನಾಡುವಾಗಲೂ ಸಹ ಹುಚ್ಚಳಂತೆ ಮಾತನಾಡುತ್ತೀಯೋ, ದೇವದೂಷಣೆ ಎಂದಿಗೂ ಸಲ್ಲದು ಎಂದು ತನ್ನ ಹೆಂಡತಿಯನ್ನು ಗದರಿಸುವುದನ್ನು ಸಹ ನಾವು ನೋಡುತ್ತೇವೆ. ಸೊ ಇಂದು ನಾನಾ ವಿಧವಾದ ರೋಗ ರುಜಿನಗಳಿಂದ ನಾವು ನರಳುವ ಸಮಯ ಬಂದರೂ ಸಹ ಆ ರೋಗದ ಮೇಲೆ ಅಧಿಕಾರವುಳ್ಳ ದೇವರಿಗೆ ಅಭಿಮುಖರಾಗಿ ಪಶ್ಚಾತ್ತಾಪ ಪಟ್ಟು ನಾವು ಕ್ಷಮೆಯನ್ನು ಕೇಳಿದ್ದೇ ಆದರೆ
ಪರಲೋಕದಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರು ಯೇಸು ನಾಮದ ನಿಮಿತ್ತ ನಮ್ಮ ಸಕಲ ಪಾಪಾಪರಾಧಗಳನ್ನು ಕ್ಷಮಿಸಿ ನಮಗೆ ಮಾತ್ರವಲ್ಲ ಇಡೀ ನಾಡಿಗೆ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸುವವರಾಗಿದ್ದಾರೆ. ನನ್ನ ಯೇಸು ನನ್ನ ರಕ್ಷಕ. ಆಮೇನ್. ಆದ್ದರಿಂದ ಧೈರ್ಯದಿಂದಿರೋಣ. 10ನೇ ವಚನ. 5ನೆಯ ದೇವದೂತನು ತನ್ನ ಪಾತ್ರೆಯಲ್ಲಿದ್ದುದನ್ನು ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಸುರಿದನು. ಕೂಡಲೇ ಆ ಮೃಗ ರಾಜ್ಯದ ಮೇಲೆ ಅಂಧಕಾರ ಕವಿಯಿತು. ಕತ್ತಲೆಗೆ ಸಂಬಂಧಪಟ್ಟ ಕೃತ್ಯಗಳು ಹೆಚ್ಚಾಗುವು. ಜನರು ತಮಗೆ ಬಂದೆರಗಿದ ಬಾಧೆಯನ್ನು ತಾಳಲಾರದೆ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡರು. ತಮ್ಮ ನೋವು ಬಾಧೆಗಳ ನಿಮಿತ್ತವೂ ತಮ್ಮ ಉರಿ ಹುಣ್ಣುಗಳ ನಿಮಿತ್ತವೂ ಸ್ವರ್ಗದ ದೇವರನ್ನು ದೂಷಿಸಿದರು. ತಮ್ಮ ದುಷ್ಕೃತ್ಯಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖರಾಗಲೇ ಇಲ್ಲ. ಮತ್ತೊಂದು 5ನೆಯ ದೇವದೂತ ತನ್ನ ಕೈಯಲ್ಲಿದ್ದ ಪಾತ್ರೆಯಲ್ಲಿದ್ದ ದೇವರ ರೋಷವನ್ನ ಆ ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಸುರಿಸಲ್ಪಟ್ಟಾಗ ಆ ರಾಜ್ಯದಲ್ಲಿ ಕತ್ತಲೆ ಆವರಿಸಿಕೊಂಡಿತು. ಇದೇ ಘಟನೆಯನ್ನು ನಾವು ನೋಡುತ್ತೇವೆ. ವಿಮೋಚನಾ ಕಾಂಡ 10ನೇ ಅಧ್ಯಾಯ ವಚನ 21. ಕಾರ್ಗತ್ತಲೆಯಲ್ಲಿ ತಡಕಾಟ, ಕತ್ತಲು, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಹೇಗೆ ಜನ ಜೀವಿಸಬಹುದು ನೋಡಿ. ಮೊದಲೇ ಶರೀರದಲ್ಲಿ ಉರಿ ಹುಣ್ಣುಗಳು, ಬಾಧೆಗಳು, ನೋವುಗಳು. ಇಂತಹ ಸಮಯದಲ್ಲಿ ಕಾರ್ಗತ್ತಲೆಯಲ್ಲಿ ವಿಮೋಚನಾ ಕಾಂಡ 10:21. ಆ ಬಳಿಕ ಸರ್ವೇಶ್ವರ ಮೋಶೆಗೆ, ಆಕಾಶದತ್ತ ನಿನ್ನ ಕೈ ಚಾಚು, ಆಗ ಈಜಿಪ್ಟ್ ದೇಶದಲ್ಲೆಲ್ಲ ಕತ್ತಲೆ ಉಂಟಾಗುವುದು. ಜನರು ತಡವರಿಸಿ ನಡೆಯಬೇಕಾಗುವಷ್ಟು ಕತ್ತಲೆ ಉಂಟಾಗುವುದು. ಕತ್ತಲೆಯಲ್ಲಿ ಅವರು ತಡವರಿಸಿ ಬೀಳುವರು, ಮುಗ್ಗರಿಸಿ ಬೀಳುವರು. ಆದರೆ ಪ್ರಭು ಯೇಸು ನುಡಿದರು, ನಾನೇ ಈ ಜಗಜ್ಯೋತಿ, ನನ್ನಲ್ಲಿ ಜೀವಿಸುವವನು ಕತ್ತಲೆಯಲ್ಲಿ ಎಡವಿ ಬೀಳುವುದಿಲ್ಲ, ಅವನಲ್ಲಿ ಜೀವದ ಬೆಳಕು ಇರುತ್ತದೆ. ದೇವರ ಮಕ್ಕಳಿಗೂ ಅನ್ಯ ಜನರಿಗೂ ಕೊನೆಯ ದಿನಗಳಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುವ ದೇವರು. ಆ 3 ದಿವಸ ಒಬ್ಬರನ್ನೊಬ್ಬರು ನೋಡಲಾಗಲಿಲ್ಲ, ತಾವಿದ್ದ ಸ್ಥಳದಿಂದ ಏಳಲಿಲ್ಲ. ಆದರೆ ಇಸ್ರಾಯೇಲರೆಲ್ಲರೂ ವಾಸವಾಗಿದ್ದ ಸ್ಥಳದಲ್ಲಿ ಪ್ರಕಾಶಮಯವಾದ ಬೆಳಕಿತ್ತು. ಆಮೇನ್. ಈಜಿಪ್ಟಿನಲ್ಲಿ ಕಾರ್ಗತ್ತಲು, 3 ದಿನ ಏನು ಕೆಲಸ ಮಾಡಲಾಗದೆ, ಊಟ ಮಾಡಲಾಗದೆ, ತಾವು ಕುಳಿತಿದ್ದ ಸ್ಥಳವನ್ನು ಬಿಟ್ಟು ಏಳಲಾಗದಂಥ ಪರಿಸ್ಥಿತಿ. ಆದರೆ ಇಸ್ರಾಯೇಲರು ವಾಸ ಮಾಡುತ್ತಿದ್ದ ಗೋಷೆನ್ ಎಂಬ ನಗರದಲ್ಲಿ 3 ದಿನ ಪ್ರಕಾಶಮಯವಾದ ಬೆಳಕಿತ್ತು. ಆದ ಕಾರಣ ಸರ್ವೇಶ್ವರನು ನನಗೆ ಬೆಳಕು, ನನಗೆ ರಕ್ಷೆ, ನಾನು ಯಾರಿಗೂ ಭಯಪಡೇನು. ಕೀರ್ತನೆ 27 ವಚನ 1ರಲ್ಲಿ ದಾವೀದರಸ ನುಡಿತಾರೆ, ದೇವರೇ ನನಗೆ ಬೆಳಕು, ನನಗೆ ರಕ್ಷೆ, ನಾನಾರಿಗೂ ಅಂಜೆನು ಎಂಬುದಾಗಿ. ಆ ಬೆಳಕಾದ ಯೇಸುವಿನಲ್ಲಿ ನಾವು ನಮ್ಮ ಜೀವನವನ್ನು ಮುಂದುವರಿಸೋಣ. ಇಂಥ ಸಮಯದಲ್ಲೂ ದೇವರು ಪರೀಕ್ಷೆ ಮಾಡುವ ಸಮಯದಲ್ಲಿ ಅಟ್ಲೀಸ್ಟ್ ಈ ಸಮಯದಲ್ಲಾದರೂ ಪಶ್ಚಾತ್ತಾಪಪಟ್ಟು ದೇವರಿಗೆ ಮೊರೆ ಹೋಗುತ್ತಾರೆ ಎಂದು ನೋಡುವುದಾದರೆ, ಅವರು ಕಲ್ಲಾದ ಹೃದಯ ದೇವರ ಕಡೆ ತಿರುಗದೆ ದೇವದೂಷಣೆಯನ್ನು ಮಾಡಿದರೂ ಪಶ್ಚಾತ್ತಾಪ ಪಡಲಿಲ್ಲ. ತಾವು ಮಾಡುತ್ತಿದ್ದ ದುಷ್ಕೃತ್ಯಗಳನ್ನು ಸಹ ಅವರು ಬಿಟ್ಟು ಬಿಡಲಿಲ್ಲ. ಇದೆಲ್ಲ ನಮಗೆ ಒಂದು ನಿದರ್ಶನ. ಇವತ್ತು ಈ ಜೀವಸ್ವರವನ್ನು ಆಲಿಸುತ್ತಿರುವ ನಾವು ದೇವದೂಷಣೆಯ ಮಾತುಗಳು ನಮ್ಮ ಬಾಯಿಂದ ಎಂದಿಗೂ ಬರಕೂಡದು. ಕಷ್ಟ, ನಷ್ಟ, ವೇದನೆ, ಶೋಧನೆಯ ಸಮಯದಲ್ಲಿ ದೇವರಿಗೆ ಅದನ್ನು ಸಮರ್ಪಿಸಬೇಕು. 1 ಕೊರಿಂಥ 10:13ರಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮಾನವರಿಂದ ಜಯಿಸಲಾಗದ ಶೋಧನೆಗಳು ದೇವರು ಎಂದಿಗೂ ಗುರಿಪಡಿಸುವುದಿಲ್ಲ. ಶೋಧನೆಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು, ತಪ್ಪಿಸಿಕೊಳ್ಳಲು ಬೇಕಾದ ಮಾರ್ಗವನ್ನು ದೇವರೇ ನಮಗೆ ತೆರೆದಿಡುತ್ತಾರೆ. ದೇವರೇ ನಮ್ಮನ್ನು ಆ ಸಮಯದಲ್ಲಿ ಸುರಕ್ಷಿತವಾಗಿ ಕಾಯ್ದು ಕಾಪಾಡುವವರಾಗಿದ್ದಾರೆ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರವಾದಿ ಯೆಶಾಯನ ಗ್ರಂಥ 60ನೇ ಅಧ್ಯಾಯ ವಚನ 1ರಲ್ಲಿ, ಜೆರುಸಲೇಮೇ ಏಳು, ಎದ್ದೇಳು, ಪ್ರಕಾಶಿಸು, ನಿನ್ನ ಮೇಲೆ ಸರ್ವೇಶ್ವರನ ಮಹಿಮೆಯ ತೇಜಸ್ಸು ಉದಯಿಸಿದೆ. ಜಗತ್ತನ್ನು ಕಾರ್ಗತ್ತಲು ಆವರಿಸುವುದು. ಜಗತ್ತಿನಲ್ಲಿ ಕಾರ್ಗತ್ತಲು, ಕಷ್ಟ, ನಷ್ಟ, ಭೀಕರ ಹಿಂಸೆ, ಬಾಧೆಗಳು, ನೋವುಗಳು ಉಂಟಾಗುವುವು.
ಆದರೆ ನಿನ್ನ ಮೇಲಾದರೂ ದೇವರ ಮಹಿಮೆಯ ಬೆಳಕು ಗೋಚರಿಸುವುದು, ನಿನ್ನಲ್ಲಿ ದೇವರ ತೇಜಸ್ಸು ಉಂಟಾಗುವುದು. ಆದ್ದರಿಂದ ನಾವು ಭಯಪಡದೆ ಎಲ್ಲ ಸಮಯ ಸಂದರ್ಭಗಳಲ್ಲಿ ಸರ್ವೇಶ್ವರನಿಗೆ, ಸೃಷ್ಟಿಕರ್ತನಾದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಮತ್ತಾಯ 24:22 ದೇವರು ಆಯ್ಕೆ ಮಾಡಿಕೊಂಡಿರುವ ಜನರ ನಿಮಿತ್ತ ಆ ಕಷ್ಟದ ದಿನಗಳು ಅವಧಿ ಕಡಿಮೆ ಮಾಡಲು ಶಕ್ತರಾಗಿದ್ದಾರೆ, ಕಡಿಮೆ ಮಾಡುತ್ತಾರೆ ಎಂಬುದಾಗಿದೆ. ಆದ ಕಾರಣ ದೇವರು ಆಯ್ಕೆ ಮಾಡಿಕೊಂಡ ಮಕ್ಕಳು ಹಗಲಿರುಳು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ದೇ ಆದರೆ ಆ ಯಾತನೆಯನ್ನು, ಆ ಅವಧಿಯನ್ನು ದೇವರು ಕಡಿಮೆ ಮಾಡುವವರಾಗಿದ್ದಾರೆ. ಎಚ್ಚೆತ್ತುಕೋ ಸಿಯೋನೆ, ಎಚ್ಚೆತ್ತುಕೋ. ನಿನಗೆ ಅಂಟಿಕೊಂಡಿರುವ ಧೂಳನ್ನು ಜಾಡಿಸು. ನಿನ್ನ ಮಾನಸಿಕ ಚಿಂತೆ, ಪೇಚಾಟಗಳು, ಕಷ್ಟ, ದುಃಖ, ದುಗುಡದ ದುರಾತ್ಮಗಳು ಬಿಡುಗಡೆಯಾಗಲಿ. ನೀನು ಕಾವಲುಗಾರನಂತೆ ಪೌಳಿಯ ಒಡಕಿನಲ್ಲಿ ನಿಂತು ನಾಶವಾಗುತ್ತಿರುವ ಜನರ ರಕ್ಷಣೆಗಾಗಿ, ದೇವರ ಕರುಣೆಗಾಗಿ ಎಡೆಬಿಡದೆ ಪ್ರಾರ್ಥಿಸು. ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ. ನಾವು ಮಾಡುತ್ತಿರುವ ಎಲ್ಲ ದುಷ್ಕೃತ್ಯಗಳನ್ನು ಬಿಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪಶ್ಚಾತ್ತಾಪದ ಮಾತುಗಳೊಂದಿಗೆ ದೇವರ ಸನ್ನಿಧಾನವನ್ನು ಸೇರೋಣ. ಆತನ ಕೃಪಾಶೀರ್ವಾದಕ್ಕೆ ನಾವು ಬಾಧ್ಯಸ್ಥರಾಗೋಣ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.